ಬಿಡದಿಯಲ್ಲಿ ನಡೀತಾ ಇರತಕ್ಕಂಥ ಅಲ್ಲಿಯ ರೈತರ ಪ್ರತಿಭಟನೆ ಯಾವೊಂದು ಭೂಸ್ವಾಧೀನ ಪ್ರಕ್ರಿಯೆಗಳಿಗೆ ಚಾಲನೆ ಕೊಡ್ತಕ್ಕಂಥ ತೀರ್ಮಾನ ಸರ್ಕಾರದಲ್ಲಿ ಏನು ಮಾಡ್ಕೊಂಡು ಹೊರಟಿದ್ದಾರೆ ಅದರ ವಿರುದ್ಧ ಸುಮಾರು 475 ದಿನಗಳಾಗಿದೆ. ನಿರಂತರವಾಗಿ ಆ ಭಾಗದ ಹೆಣ್ಣು ಮಕ್ಕಳು, ಯುವಕರು ದೊಡ್ಡ ಮಟ್ಟದ ಹೋರಾಟ ಏನು ನಡೆಸ್ತಾ ಇದ್ದಾರೆ. ಇದು ಅಂತಿಮವಾಗಿ ನ್ಯಾಯಾಲಯದಲ್ಲೇ ತೀರ್ಮಾನಗಳಾಗಬೇಕಾಗ್ತದೆ. ಯಾಕಂದ್ರೆ ಈ ಸರ್ಕಾರ ಆ ಭಾಗದ ಜನರ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಅವರಲ್ಲಿ ಏನೋ ಒಂದು ಪ್ರತಿಷ್ಠೆ ಇಟ್ಕೊಂಡು ಹೊರಟಿದ್ದಾರೆ. ಪ್ರತಿಷ್ಠೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಸಾವಿರಾರು ಕೋಟಿಯ ಅಕ್ರಮಗಳು ಈಗಾಗಲೇ ಅದಕ್ಕೆ ಬಾಗಿಲೇನು ತೆಗೆದು ಮಾಡಿದ್ದಾರೆ. ಅವರಿಗೆ ಟೌನ್ಶಿಪ್ಗಿಂತ ಹೆಚ್ಚಾಗಿ ಆ ಟೌನ್ಶಿಪ್ನ ಹೆಸರಿನಲ್ಲಿ ಯಾವ ರೀತಿ ಹಣ ಸಂಗ್ರಹಿಸಬಹುದು ಅಂತಕ್ಕಂಥದ್ದು ಅವರಿಗಿರ್ತಕ್ಕಂಥ ಆಲೋಚನೆಗಳು. ಅದರಿಂದ ನಾಡಿನಲ್ಲಿ ಹಲವಾರು ರೀತಿಯ ಪ್ರತಿಭಟನೆಗಳು ಹಲವಾರು ಭಾಗದಿಂದ ಬಂದು ಅವರಿಗೆ ಬೆಂಬಲ ಕೊಟ್ಟಂಥದ್ದು, ರೈತ ಮುಖಂಡರುಗಳು ಬಂದು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು, ಪಕ್ಷಗಳು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು, ವಿರೋಧ ಪಕ್ಷಗಳು, ಇದೆಲ್ಲದರ ಮಧ್ಯೆಯೂ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಅಂತಕ್ಕಂಥ ಒಂದು ಉದ್ದಟತನ ಏನಿದೆ. ಅಂತಿಮವಾಗಿ ವಿಷಯಗಳು ನ್ಯಾಯಾಲಯದಲ್ಲಿ ಕೆಲವು ತೀರ್ಮಾನಗಳನ್ನು ನ್ಯಾಯ ದೊರಕಿಸಲಿಕ್ಕೆ ಹೋಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಏನು ನಮ್ಮ ಮುಂದಿನ ಕ್ರಮ ತೆಗೆದುಕೋಬೇಕಾಗ್ತದೆ ಆ ರೈತರ ಪರವಾಗಿ ಅದರ ಬಗ್ಗೆ ಚಿಂತನೆ ನಡೆಸಿದ್ದೇವೆ. ಅಷ್ಟೇ ಅಲ್ಲ, ಒಂದು ರಾಜ್ಯದ ಹಲವಾರು ಭಾಗದಲ್ಲಿ ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆಗಳ ವಿಷಯದಲ್ಲಿ ಕೆಲವು ಪ್ರತಿಭಟನೆಗಳು ನಡೀತಾ ಇರತಕ್ಕಂಥದ್ದು ಗಮನಿಸಿದ್ದೇನೆ. ಇವತ್ತು ಯಾವುದೇ ರೀತಿಯಲ್ಲೂ ನಮ್ಮ ಒಂದು ಒಪಿನಿಯನ್ ಇರತಕ್ಕಂಥದ್ದು, ಫಲವತ್ತಾದ ಭೂಮಿಗಳನ್ನು ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮದ ಹೆಸರಿನಲ್ಲಿ ಭೂಸ್ವಾಧೀನ ಮಾಡಿ ರೈತರುಗಳ ಬದುಕಿನ ಜೊತೆ ಚೆಲ್ಲಾಟ ಆಡೋದು ಬೇಕಾಗಿಲ್ಲ. ಎಲ್ಲಿ ನಮಗೆ ಯಾವುದೇ ರೀತಿಯ ಬೆಳೆ ಬೆಳೀಲಿಕ್ಕೆ ಸಮಸ್ಯೆಗಳಿರ್ತದೆ, ಬೆಳೆ ಬೆಳೀಲಿಕ್ಕೆ ಆಗಲ್ಲ. ಇವತ್ತು ಸರ್ಕಾರದ ಭೂಮಿಗಳೇ ಹಲವಾರು ಕಡೆ ಇದೆ. ಆ ಸರ್ಕಾರಿ ಭೂಮಿಗಳನ್ನ ಯಾರೋ ಮಧ್ಯವರ್ತಿಗಳು ಲಪಟಾಯಿಸ್ತಕ್ಕಂಥದ್ದನ್ನ ಬೆಂಬಲ ಕೊಡ್ತಕ್ಕಂಥದಕ್ಕಿಂತ ಬಿಟ್ಟು ಇವತ್ತು ಅಂತ ಒಂದು ಭಾಗದಲ್ಲಿ ಮಾಡಲಿಕ್ಕೆ ಅನುಕೂಲ ಇದೆ. ಅದನ್ನ ಸರ್ಕಾರಗಳು ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.